ಹಾಯ್, ಸುಮ್ಮನೆ ಹೀಗೆ ಒಂದು ಸಣ್ಣ ಮಾತು ನಿಮ್ಮ ಹತ್ರ ಹಂಚ್ಕೋಬೇಕನ್ನಿಸ್ತು. ಅದಕ್ಕೆ ಈ ವಿಡಿಯೋ. ಕಾಲ, ಸಮಯ, ಸಂದರ್ಭ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಎಲ್ಲರಿಗೂ ಒಂದೊಂದು ರೀತಿ ಬದಲಾಗುತ್ತೆ. ಮೇಲಿರೋರು ಕೆಳಗೆ ಬರಬೇಕು, ಕೆಳಗಿರೋರು ಮೇಲೆ ಹೋಗ್ಬೇಕು, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದರಲ್ಲಿ ಹೊಸ್ತೇನಿಲ್ಲ. ಆದರೆ ನನ್ನ ಜೀವನದಲ್ಲಿ 2017 ಮತ್ತು 18 ತುಂಬ ಕಷ್ಟ ಅಂದರೆ ತುಂಬ ಕಷ್ಟಕರ ಆದಂಥ ಸಮಯ. ನನ್ನ ಮಗನಿಗೆ ಈ ಮಾರ್ಕೆಟ್, ಸಿಟಿ ಮಾರ್ಕೆಟಲ್ಲಿ 100 ರೂಪಾಯಿಗೆ 3 ಬಟ್ಟೆ ಮಾರ್ತಾರಲ್ಲ, 100 ರೂಪಾಯಿಗೆ 3 ಟೀ ಶರ್ಟು, 100 ರೂಪಾಯಿಗೆ 3 ಪ್ಯಾಂಟು, ಅದನ್ನು ತಂದು ನನ್ನ ಮಗನಿಗೆ ಬಟ್ಟೆ ಹಾಕ್ತಾ ಇದ್ದೆ. 100 ರೂಪಾಯಿ ಚಪ್ಪಲ್ಲು. ಅದು ಎಲ್ಲಿವರೆಗೂ ಆಗ್ತಿದೆ ಅಂದರೆ ಆ ಬಟ್ಟೆ ಫುಲ್ ಕಲರ್ ಹೋಗ್ಬಿಟ್ಟು ತೂತಾಗ್ಬಿಡ್ಬೇಕು, ಅಲ್ಲಿವರೆಗೂ ಆಗ್ತಾ ಇದ್ದೆ. ಯಾಕೆಂದರೆ ಅವಾಗ ನನಗೆ ಅಷ್ಟು ಕಷ್ಟ ಇತ್ತು. ಆ ಕಷ್ಟಗಳು ಇವತ್ತು ನನಗಿಲ್ಲ. ದೇವ್ರ ದಯೆ, ಸಾಯಿಬಾಬನ ದಯೆಯಿಂದ ಇವತ್ತು ನನಗೆ ಆ ಕಷ್ಟ ಇಲ್ಲ. ಆದರೆ ನಮ್ಮೂರು ಅನ್ಸ್ಕೊಂಡಿದ್ದ ಕೆಲವರು, ಪಾಪ ನೀನು ಹಿಂಗಿದ್ಯಾ ಕಷ್ಟ ಅಂತ ನಮ್ಮ ಹತ್ರ ಚೆನ್ನಾಗಿದ್ದ ಕೆಲವರು ಅವ್ರ ಮಕ್ಳಿಗೆ ನಮ್ಮನ್ನು ಉದಾಹರಣೆ ಕೊಡೋದು. ನೋಡು ನಿಮ್ಮ ಚಿಕ್ಕಮ್ಮ ಅವ್ರ ಮಗನಿಗೆ 100 ರೂಪಾಯಿಗೆ 3 ಬಟ್ಟೆ ಹಾಕ್ತಾರೆ, ಒಂದು ಗೋಬಿ ತಗೊಬಂದು ಇಬ್ರು ತಿಂತಾರೆ. ಆದರೆ ನಾನು ನೋಡು, ನಿನ್ನ ಬರ್ತ್ಡೇ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀನಿ, ನಿನ್ಗೆ ಎಷ್ಟು ಕಾಸ್ಟ್ಲಿ ಬಟ್ಟೆ ಕೊಡಿಸ್ತೀನಿ. ಈ ಥರ ಅವ್ರ ಮಕ್ಳಿಗೆ ನಮ್ಮನ್ನು ಉದಾಹರಣೆಯಾಗಿ ಕೊಟ್ಟು ಬೆಳೆಸಿದ್ದು. ಇವತ್ತು ಇದ್ಯಾವುದು 2025, ತುಂಬ ದೂರ ಏನಿಲ್ಲ, ಒಂದು 5 ವರ್ಷ. ಭಗವಂತ ನನ್ನನ್ನು ತುಂಬ ಚೆನ್ನಾಗಿಟ್ಟಿದ್ದಾನೆ. ಇವತ್ತು ನನ್ನ ಮಗ ಹಂಗೆ, ಇದು ತೋರ್ಸ್ಕೊಳಕ್ಕೆ ಹೇಳ್ತಿಲ್ಲ ಅಥವಾ ದುರಂಕಾರಕ್ಕೆ ಹೇಳ್ತಿಲ್ಲ, ಇವತ್ತು ನನ್ನ ಮಗ ಹಾಕೋ ಚಪ್ಪಲಿ 2,000 ರಿಂದ 3,000 ಕ್ರಾಕ್ಸ್, ಅದನ್ನ ಹಾಕ್ತಾನೆ. ಅವನ ಬಟ್ಟೆ 2,000 3,000, ಅವನ ಬರ್ತಡೆಗೆ 3 ಜೊತೆ ಬಟ್ಟೆ ತಗೋತಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಟೈಮ್ ಬರುತ್ತೆ. ಯಾವತ್ತೂ ಕೆಳಗಡೆ ಇದ್ದವ್ರನ್ನ ಆಡ್ಕೊಬೇಡಿ. ನಾಳೆ ನಿಮ್ಮನ್ನು ಆಡ್ಕೊಳ್ಳೋ ಟೈಮು ತುಂಬ ದೂರ ಇರೋದಿಲ್ಲ. ಆ ಸಾಯಿಬಾಬನ ದಯೆಯಿಂದ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಗಳ ಆಶೀರ್ವಾದದಿಂದ ನಾನು ಹೀಗೆ ಸಾಯೋವರೆಗೂ ಇಷ್ಟೇ ಚೆನ್ನಾಗಿದ್ರೆ ಸಾಕು ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಪುಟ್ಟ ಕತೆ ಕೇಳಿದ್ದಕ್ಕೆ.